ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಾರೆಲ್ಲ ವಿದ್ಯಾರ್ಥಿಗಳು 2024 ಹಾಗೂ 25ನೇ ಸಾಲಿನ ಸ್ಕಾಲರ್ಶಿಪ್ ಅನ್ನು ಡಿಸೆಂಬರ್ ಮಂತ್ ಅಲ್ಲಿ ಮತ್ತು ಡಿಸೆಂಬರ್ ಮಂತ್ ಆದ ನಂತರ ಅಪ್ಲೈ ಮಾಡಿದಾರೆ, ಆ ಒಂದು ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು, ಯಾರೆಲ್ಲ ವಿದ್ಯಾರ್ಥಿಗಳು 2024 ಹಾಗೂ 25ನೇ ಸಾಲಿನ ಸ್ಕಾಲರ್ಶಿಪ್ ಅನ್ನು ಡಿಸೆಂಬರ್ ನಂತರ ಅಪ್ಲೈ ಮಾಡಿದಾರೆ, ಆ ಒಂದು ವಿದ್ಯಾರ್ಥಿಗಳಿಗೆ ಅಕಾಡೆಮಿಕ್ ಅಲವೆನ್ಸ್ ಮತ್ತು ವಿದ್ಯಾನಿಧಿ ವಿದ್ಯಾಶ್ರೀ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದು ಸಿಗೋಲ್ಲ. ಸೊ ಈ ಒಂದು ಅಪ್ಡೇಟ್ ಬಂದು ಸ್ವತಃ SSP ಪೋರ್ಟಲ್ ಅಲ್ಲೇ ಅಪ್ಡೇಟ್ ಮಾಡಿರೋದ್ರಿಂದ ಸ್ವತಃ SSP ಪೋರ್ಟಲ್ ಕಡೆಯಿಂದಾನೇ ಈ ಒಂದು ಅಪ್ಡೇಟ್ ಬಂದಿರುವಂತದ್ದು. ಓಕೆ, ಬನ್ನಿ ಈ ಒಂದು ವಿಡಿಯೋಲಿ ಯಾರೆಲ್ಲ ವಿದ್ಯಾರ್ಥಿಗಳು ವಿದ್ಯಾನಿಧಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಗಾಗಿ ಎಲಿಜಿಬಲ್ ಇರ್ತಾರೆ ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾನಿಧಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಗಾಗಿ ಎಲಿಜಿಬಲ್ ಇಲ್ಲ ಅಂತ ಈ ಒಂದು ವಿಡಿಯೋಲಿ ನೋಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಾವೀಗ SSP ಪೋರ್ಟಲ್ನ ಓಪನ್ ಮಾಡ್ಕೊಂಡಿದೀವಿ. ಪೋರ್ಟಲ್ನ ಓಪನ್ ಮಾಡಿಕೊಂಡು ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಗಮನಿಸಬಹುದು, ಸ್ನಾತಕೋತ್ತರ ವೈದ್ಯಕೀಯ ಪದವಿ ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಇಲ್ಲಿ ಮೆನ್ಷನ್ ಆಗಿದೆಯಲ್ಲ, 31/5/2021. ಈ ಒಂದು ಸ್ನಾತಕೋತ್ತರ ನರ್ಸಿಂಗ್ ಕೋರ್ಸ್ ನ ವಿದ್ಯಾರ್ಥಿಗಳಿಗೆ SSP ಅಪ್ಲೈ ಮಾಡುವುದಕ್ಕೆ May 31 ವರೆಗೂ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿರ್ತಾರೆ. ಅದಾದ ನಂತರ ನೀವು ನೋಡಬಹುದು 20/12/2024 ನಂತರ ಸ್ವೀಕರಿಸಿದ ಅರ್ಜಿಗಳನ್ನು ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುತ್ತದೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಹೌದು, ಡಿಸೆಂಬರ್ 20ರ ನಂತರ ಯಾರೆಲ್ಲ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಕೇವಲ ನಿಮ್ಮ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಮಾತ್ರ ಸಿಗಲಿದೆ. ಅಂದ್ರೆ ಇಲ್ಲಿ 20/12/2024 ನಂತರ ಯಾರೆಲ್ಲ ವಿದ್ಯಾರ್ಥಿಗಳು SSP ಗಾಗಿ ಅಪ್ಲೈನ ಮಾಡಿದಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಕೇವಲ ಶುಲ್ಕ ಮರುಪಾವತಿಯ ಹಣ ಬಂದು SSP ಕಡೆಯಿಂದ ಸಿಗಲಿದೆ. ನಿಮ್ಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಅಕಾಡೆಮಿಕ್ ಅಲವೆನ್ಸ್ ವಿದ್ಯಾನಿಧಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಸಿಗಲ್ಲ. ಸೊ ಇಲ್ಲಿ ಸ್ವತಃ SSP ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಬಂದಿರೋದ್ರಿಂದ ಇಲ್ಲಿ ಡಿಸೆಂಬರ್ 20ರ ನಂತರ ಯಾರೆಲ್ಲ ವಿದ್ಯಾರ್ಥಿಗಳು SSP ಗಾಗಿ ಅರ್ಜಿನ ಸಲ್ಲಿಸಿದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಕೇವಲ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಮಾತ್ರ ಸಿಗಲಿದೆ. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ನಮಗೆ ಸ್ಕಾಲರ್ಶಿಪ್ ಕ್ರೆಡಿಟ್ ಆಗ್ತಾ ಇಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣದಿಂದಾಗಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಹಣವನ್ನು ನಿಮ್ಗೆ ಸಿಗದೇ ಇರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಡಿಸೆಂಬರ್ 20ರ ನಂತರ ಸ್ಕಾಲರ್ಶಿಪ್ ಆಗಿ ಅರ್ಜಿನ ಸಲ್ಲಿಸಿದ್ರ ಅಂತ ಒಂದು ವಿದ್ಯಾರ್ಥಿಗಳು ನಿಮ್ಮ ಒಂದು ಸ್ಟೇಟಸ್ ನ ನೀವು ಚೆಕ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ಈ ರೀತಿ ಅಪ್ಲಿಕೇಶನ್ ಡೇಟ್ ಬಂದು ಇಲ್ಲಿ ಮೆನ್ಷನ್ ಆಗಿರುತ್ತೆ. ನೀವು ಯಾವೊಂದು ಡೇಟ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದಾರೆ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ. ಒಂದ್ ವೇಳೆ 20/12/2020ರ ನಂತರ ನೀವೇನಾದ್ರೂ SSP ಗಾಗಿ ಅಪ್ಲೈ ಮಾಡಿದ್ರೆ ನೀವು ಕೇವಲ ಶುಲ್ಕ ಮರುಪಾವತಿಯ ಹಣವನ್ನು ಪಡೆಯಲು ಎಲಿಜಿಬಲ್ ಇರ್ತೀರಾ. ಇಲ್ಲಿ ಅದು ಬಿಟ್ಟರೆ ನಿಮ್ಗೆ SSP ಕಡೆಯಿಂದ ಯಾವುದೇ ಸ್ಕಾಲರ್ಶಿಪ್ ಅಮೌಂಟ್ ಬಂದು ನಿಮ್ಗೆ ಸಿಗಲ್ಲ. ಇದು ಕೇವಲ 2024 ಹಾಗೂ 25ನೇ ಸಾಲಿನ ಸ್ಕಾಲರ್ಶಿಪ್ ಗೆ ಸಂಬಂಧಪಟ್ಟಿರೋದಾಗಿರುತ್ತದೆ. ಮತ್ತು ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ನಮಗೆ ಕೇವಲ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಮಾತ್ರ ಕ್ರೆಡಿಟ್ ಆಗಿದೆ, ಅದು ಬಿಟ್ಟು ನಮಗೆ ವಿದ್ಯಾನಿಧಿ ಆಗಲಿ ವಿದ್ಯಾಶ್ರೀ ಅಮೌಂಟ್ ಯಾವುದು ಇಲ್ಲಿ ಕ್ರೆಡಿಟ್ ಆಗಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಅಂತ ಒಂದು ವಿದ್ಯಾರ್ಥಿಗಳು ನೀವು ಕಂಪಲ್ಸರಿ ನಿಮ್ಮ ಅಪ್ಲಿಕೇಶನ್ ಡೇಟ್ ನ ನೀವು ಚೆಕ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ಡಿಸೆಂಬರ್ 20 ನಂತರ ಸಬ್ಮಿಟ್ ಏನಾದರೂ ಮಾಡಿದ್ರೆ ನಿಮಗೆ ಇಲ್ಲಿ ಯಾವುದೇ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಸಿಗಲ್ಲ. ಸೊ ಇಲ್ಲಿ ಕೊನೆಯದಾಗಿ ಹೇಳೋದಾದ್ರೆ ಡಿಸೆಂಬರ್ 20ರ ನಂತರ ಯಾರೆಲ್ಲ ವಿದ್ಯಾರ್ಥಿಗಳು SSP ಗಾಗಿ ಅಪ್ಲೈ ಮಾಡಿದಾರೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಕೇವಲ SSP ಕಡೆಯಿಂದ ಶುಲ್ಕ ಮರುಪಾವತಿಯ ಹಣ ಬಂದು ಸಿಗಲಿದೆ. ಶುಲ್ಕ ಮರುಪಾವತಿಯ ಹಣ ಬಿಟ್ಟು ಇಲ್ಲಿ ವಿದ್ಯಾನಿಧಿ ಆಗಲಿ ವಿದ್ಯಾಶ್ರೀ ಆಗಲಿ ಯಾವುದೇ SSP ಕಡೆಯಿಂದ ಅಮೌಂಟ್ ಬಂದು ನಿಮಗೆ ಸಿಗಲ್ಲ. ಓಕೆ, ಐ ಹೋಪ್ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಗುಡ್ ಬೈ.